ಕಾರ್ತಿಕ ಮಾಸದ ಪುರಾಣ ಅಧ್ಯಾಯ 10. ನಾರದರು ತುಳಸಿ ವೃತ್ತಾಂತಕ್ಕೆ ಪೂರ್ವಪೀಠಿಕೆಯಾಗಿ ಜಲಂಧರನ ಕಥೆಯನ್ನು ಋತುಚಕ್ರವರ್ತಿಗೆ ವಿವರಿಸತೊಡಗಿದರು. ಜಲಂಧರನು ಅವತರಿಸಿದ ನಂತರ ದೈತ್ಯರಿಗೆಲ್ಲ ಬಹಳ ಸಂತೋಷವಾಯಿತು. ಹಿಂದೆ ದೇವತೆಗಳಿಂದ ಸೋತು ಅಡಗಿದ್ದ ಅವರೆಲ್ಲ ಈಗ ಜಲಂಧರನ ಸಾಗರ ಸಾಮ್ರಾಜ್ಯವನ್ನು ಸೇರಿ ನಿರ್ಭಯರಾಗಿ ಮೆರೆಯಲಾರಂಭಿಸಿದರು. ಒಮ್ಮೆ ಜಲಂಧರನು ದೈತ್ಯ ಸಮೂಹದಲ್ಲಿ ಶಿರಸ್ಸಿಲ್ಲದೆ ಇದ್ದ ರಾಹುವನ್ನು ಕುರಿತು, ಇವನಿಗೆ ತಲೆಯಿಲ್ಲವೇಕೆ ಎಂದು ದೈತ್ಯಗುರು ಶುಕ್ರಾಚಾರ್ಯರಲ್ಲಿ ಪ್ರಶ್ನಿಸಿದನು. ಅವರು ಅಮೃತ ಮಂಥನದ ಸಮಯದಲ್ಲಿ ಶ್ರೀಮನ್ನಾರಾಯಣನು ದೇವತೆಗಳ ಪಕ್ಷದಲ್ಲಿ ಕದ್ದು ಕುಳಿತ ರಾಹುವಿನ ತಲೆಯನ್ನು ತೆಗೆದ ವೃತ್ತಾಂತವನ್ನು ಹೇಳಿದರು. ಈ ವೃತ್ತಾಂತವನ್ನಾಲಿಸಿದ ಸಾಗರ ತನಯನಾದ ಜಲಂಧರನಿಗೆ ಅಸಾಧ್ಯವಾದ ಸಿಟ್ಟು ಬಂತು. ತನ್ನ ತಂದೆಯಾದ ಸಾಗರವನ್ನು ಕಡಿದುದನ್ನು ಅರಿತು ಮತ್ತಷ್ಟು ಕುಪಿತನಾಗಿ ತನ್ನ ದೂತನೊಬ್ಬನನ್ನು ಇಂದ್ರನಲ್ಲಿಗೆ ಕಳುಹಿಸಿದನು. ಆ ದೂತನು ದೇವೇಂದ್ರನ ಬಳಿಗೆ ಹೋಗಿ, ನಾನು ರಾಕ್ಷಸಾಧಿಪತಿಯಾದ ಜಲಂಧರನ ದೂತನು. ಈತನ ಸಂದೇಶವೇನೆಂದರೆ, ಹಿಂದೆ ನೀವು ಸಮುದ್ರವನ್ನು ಕಡೆದಾಗ ದೊರೆತ ರತ್ನಗಳೆಲ್ಲವನ್ನು ಈಗಲೇ ಆತನಿಗೊಪ್ಪಿಸಬೇಕು ಎಂಬುದಾಗಿದೆ ಎಂದು ಅಹಂಕಾರದಿಂದ ನುಡಿದನು. ಇಂದ್ರನು, ದೂತನೇ, ಹಿಂದೆ ನನ್ನ ವಜ್ರಾಯುಧಕ್ಕೆ ಹೆದರಿದ ಪರ್ವತಗಳಿಗೆ ಸಾಗರನು ತನ್ನಲ್ಲಿ ಅಡಗಿಸಿಟ್ಟು ಆಶ್ರಯ ನೀಡಿದ್ದನು. ಸಾಗರನು ಅಲ್ಲಿಯೇ ಇದ್ದರು. ಅವರನ್ನು ಹೊರಗೆಳೆಯಲು ಸಾಗರ ಮಂಥನ ಮಾಡಬೇಕಾಯಿತು. ಹಿಂದೆ ಶಂಖಾಸುರನು ಕೂಡ ನಿಮ್ಮ ರಾಜನಂತೆಯೇ ಅಹಂಕಾರಿಯಾಗಿ ವರ್ತಿಸಿದ ಕಾರಣ ಉಪೇಂದ್ರನಾದ ಮಹಾವಿಷ್ಣುವಿನಿಂದ ಸಂಹೃತನಾದನು. ಆದ್ದರಿಂದ ನೀನು ಸಮುದ್ರ ಮಂಥನದ ಕಾರಣ ಹಾಗೂ ನಮ್ಮೊಂದಿಗೆ ಶತ್ರುತ್ವ ಮಾಡಿಕೊಂಡರೆ ಉಂಟಾಗಬಹುದಾದ ಪರಿಣಾಮವನ್ನು ಶಂಖಾಸುರನಂತೆಯೇ ಸಾಗರಾಸುರನಾದ ನಿನ್ನ ದೊರೆಗೆ ಹೇಳು ಎಂದನು. ಆ ದೂತನು ಜಲಂಧರನ ಬಳಿಗೆ ವಾಪಸಾಗಿ, ದೇವತೆಗಳು ಬಹಳ ಅಹಂಕಾರಿಗಳು, ಅವರು ನಮ್ಮ ಮಾತಿಗೆ ಬಗ್ಗಲಾರರು ಎಂದು ಹೇಳಿದನು. ಕುಪಿತನಾದ ಜಲಂಧರನು ಆ ಕ್ಷಣವೇ ಸ್ವರ್ಗಕ್ಕೆ ದಂಡೆತ್ತಿ ಹೊರಟನು. ದೇವಾಸುರರ ಕಾಳಗ ನಡೆಯಿತು. ಈರ್ವರು ಮುಸಲ, ಪರಿಫ, ಬಾಣ, ಗದೆ ಮೊದಲಾದ ಆಯುಧಗಳೊಡನೆ ಪರಸ್ಪರ ಹೋರಾಡತೊಡಗಿದರು. ಯುದ್ಧ ಭೂಮಿಯಲ್ಲಿ ಕುದುರೆ, ಆನೆ, ಕೈಕಾಲುಗಳ ರಕ್ತ ಪ್ರವಾಹದ ಕೋಡಿಯೇ ಹರಿಯಿತು. ದೈತ್ಯಗುರುವಾದ ಶುಕ್ರಾಚಾರ್ಯನು ತಾನು ಬಲ್ಲ ಮೃತ ಸಂಜೀವಿನಿ ವಿದ್ಯೆಯಿಂದ ದೈತ್ಯರನ್ನೆಲ್ಲ ಬದುಕಿಸಿದನು. ಇದನ್ನರಿತ ಬೃಹಸ್ಪತಿಯು ದ್ರೋಣಾಚಲದಲ್ಲಿ ದೇವತೆಗಳನ್ನೆಲ್ಲ ರಕ್ಷಿಸಿದನು. ಈ ವಿಷಯ ಶುಕ್ರಾಚಾರ್ಯನಿಗೆ ತಿಳಿಯಿತು. ಆಗ ಕುಪಿತನಾದ ಜಲಂಧರನು ಆ ದ್ರೋಣಾಚಲವನ್ನು ಸಾಗರಕ್ಕೆಸೆದನು. ಆಗ ಬೃಹಸ್ಪತಿಯು, ದೇವತೆಗಳಿರ, ಈ ಜಲಂಧರನು ದೈವಾಂಶ ಸಂಭೂತನಾದ್ದರಿಂದ ಈತನನ್ನು ಗೆಲ್ಲಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ದಾರಿ ಕಂಡಲ್ಲಿ ಹೋಗಿರಿ ಎಂದನು. ಆಗ ಹೆದರಿದ ದೇವತೆಗಳೆಲ್ಲ ಮೇರು ಪರ್ವತದ ಗುಹೆಗಳಲ್ಲಿ, ಕಂದರಗಳಲ್ಲಿ, ಎಲ್ಲೆಂದರಲ್ಲಿ ಅಡಗಿಕೊಂಡರು. ಜಲಂಧರನು ಇದನ್ನರಿತು ತಾನು ಇಂದ್ರಸಿಂಹಾಸನವನ್ನಲಂಕರಿಸಿ ಶುಂಭ, ನಿಶುಂಭ ಮೊದಲಾದವರನ್ನು ತನ್ನ ಸಚಿವರನ್ನಾಗಿ ನೇಮಿಸಿಕೊಂಡನು. ದೇವತೆಗಳು ಅಡಗಿರುವ ಸ್ಥಳವನ್ನು ಹುಡುಕುತ್ತಾ ಮೇರು ಪರ್ವತದೆಡೆಗೆ ತನ್ನ ಸೈನ್ಯದೊಡನೆ ತಲುಪಿದನು. ಇಲ್ಲಿಗೆ ಕಾರ್ತಿಕ ಮಾಸ ಮಹಿಮೆಯ 10ನೆಯ ಅಧ್ಯಾಯವು ಮುಗಿಯಿತು.